ಅವ್ರು ನಿಮ್ಮನ್ನ ಗುರುತಿಸಿ ನಿಮಗೆ ಏನು ಕಷ್ಟ ಆಗ್ತಿತ್ತು ಅದನ್ನ ಆರ್ಥಿಕ ಸಹಾಯ ಮಾಡುವ ನಿಟ್ಟಿನಲ್ಲಿ ನಿಮಗೆ ಬಿಬಿಎಂಪಿ ನಿರ್ದೇಶನ ಕೊಟ್ಟಿದ್ದಾರೆ ಮತ್ತೆ ಸಹಾಯ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಖುಷಿ ಆಯ್ತಿದೆ ಇವತ್ತು. ಅಂದರೆ ನಾನು 2012ಇಂದ ಸ್ಪೋರ್ಟ್ಸ್ ಮಾಡ್ತಿದ್ದೀನಿ. ಬಟ್ ಆದರೆ ನಂಗೆ 2018ವರೆಗೂ ಗೌರ್ಮೆಂಟಿಂದ ಸಹಾಯ ಇತ್ತು. ಬಟ್ ಅದಾದಮೇಲೆ ನನಗೆ ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ ನಂಗೆ ಸ್ಪೋರ್ಟ್ಸ್ ಮಾಡೋದಕ್ಕೆ. ಇಂಜುರಿ ಮತ್ತು ರಿಕವರಿ ಮಾಡ್ಕೊಳ್ಳೋದ್ರಿಂದ ತುಂಬ ಕಷ್ಟ ಆಗ್ತಿತ್ತು. ಇವಾಗ ನಾನು ಹೊಸೂರಿಂದ ಇಲ್ಲಿಗೆ ಟ್ರೈನಿಂಗಿಗೆ ಬರಬೇಕು ಬೆಂಗಳೂರಿಗೆ. ಅಲ್ಲಿರೋ ಮಡ್ ಟ್ರ್ಯಾಕಲ್ಲಿ ನಾನು ಮಾಡ್ತೀನಿ. ಬಟ್ ಆದರೆ ತುಂಬ ಕಷ್ಟ ಆಗ್ತಿತ್ತು ನನಗೆ. ಸೊ ಹಾಗಾಗಿ ನಾನು ಲಾಸ್ಟ್ ಇಯರ್ ನನ್ನ ಹಸ್ಬೆಂಡ್ಗೆ ಹೇಳ್ಬಿಟ್ಟೆ. ನನ್ನ ಹಸ್ಬೆಂಡೇ ಇವಾಗ ಕೋಚು. ನನ್ನ ಕೈಲಿ ಆಗಲ್ಲ, ನಾನು ಅಷ್ಟು ಪ್ರಯತ್ನ ಪಟ್ಟರು ನನಗೆ ಪ್ರತಿಫಲ ಸಿಗ್ತಿಲ್ಲ ಅಂದರೆ ನಾನು ಬಿಟ್ಬಿಡ್ತೀನಿ ತುಂಬ. ಯಾಕೆಂದರೆ ಅಷ್ಟು ನಂಗೆ ಬರೋ ಸಂಬಳದಲ್ಲಿ ನಂಗೆ ಎಲ್ಲ ಸ್ಪೋರ್ಟ್ಸ್ಗೆ ಆಗ್ತಿದ್ದೆ ಹಾಗಾಗಿ. ಬಟ್ ಆದರೆ ನನಗೆ ನಿನ್ನೆ ಮಂಗಳವಾರ ಬೆಳಗ್ಗೆ ನನಗೆ ಶಾಸಕರಾದ ದಿನೇಶ್ ಸರ್ ಅವ್ರು ಕಾಲ್ ಮಾಡಿದರು. ನನಗೆ ಇಷ್ಟು ವರ್ಷ ಯಾವುದೂ ಕಾಲ್ ಆ ಥರ ಬಂದೇ ಇರಲಿಲ್ಲ. ನಂಗೆ ನಂಬಕ್ಕೆ ಆಗಲಿಲ್ಲ, ಅಷ್ಟು ಖುಷಿ ಆಯಿತು. ಅದಕ್ಕೆ ಇವಾಗ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಶಿವಕುಮಾರ್ ಸರ್ ಅವ್ರು ಕರೆದು ನನಗೆ ಸನ್ಮಾನ ಮಾಡಿ ತುಂಬ ಖುಷಿ ಆಯಿತು. ಇದರಿಂದ ನನಗೆ ಹೇಗನ್ನಿಸಿದೆ ಅಂದರೆ ಇನ್ನೂ ಸಾಧನೆ ಮಾಡೋಕ್ಕೆ ನನಗೆ ಹುಮ್ಮಸ್ ಬರ್ತಿದೆ. ನಾನು ಇಷ್ಟು ಬೇಗ ಈಗ ಕ್ವಿಟ್ ಮಾಡಲ್ಲ. ಆ್ಯಕ್ಚುಲಿ ನಾನು ಅಷ್ಟು ಬೇಗ ಕ್ವಿಟ್ ಮಾಡೋ ಹುಡುಗಿನೇ ಅಲ್ಲ. ಆದರೆ ಇನ್ನು ಮುಂದೆ ಅದನ್ನೇ ನಾನು ಚಾಲೆಂಜಾಗಿ ತಗೊಂಡು ಇನ್ನೂ ಚೆನ್ನಾಗಿ ಮಾಡ್ತೀನಿ. ಸಹಾಯ ಮಾಡೋಕ್ಕೆ ತುಂಬ ಖುಷಿ ಆಯಿತು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.